ಫ್ರೆಂಡ್ಸ್, ಇಂದು ನಾವು ಕರ್ನಾಟಕದ ಅತ್ಯಂತ ದಕ್ಷಿಣ ತುದಿಯಲ್ಲಿರುವ ಹಸಿರಿನ ಹೊದಿಕೆ ಹೊದ್ದು ಮಲಗಿರುವ ಸುಂದರವಾದ ಚಾಮರಾಜನಗರ ಜಿಲ್ಲೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಬೆಂಗಳೂರಿನಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿರುವ ಈ ಜಿಲ್ಲೆ ಕೇವಲ ಅರಣ್ಯಕ್ಕೆ ಮಾತ್ರ ಹೆಸರಾದ ಜಿಲ್ಲೆಯಲ್ಲ. ಇದು ಶ್ವಾಸ ತೆಗೆದುಕೊಳ್ಳಲು ಸ್ವಚ್ಛವಾದ ಗಾಳಿ ಇರುವ ಊರು. 2024ರಲ್ಲಿ ಭಾರತದ ಟಾಪ್ 10 ಅತ್ಯುತ್ತಮ ಗಾಳಿ ಗುಣಮಟ್ಟ ಹೊಂದಿರುವ ನಗರಗಳಲ್ಲಿ ಚಾಮರಾಜನಗರ ಸ್ಥಾನ ಪಡೆದಿದೆ. ಬೆಂಗಳೂರಿನ ಮಾಲಿನ್ಯದ ಮಧ್ಯೆ ಉಸಿರುಗಟ್ಟಿಸಿಕೊಂಡಿರುವ ನಮಗೆ ಇದು ಒಂದು ನಿಟ್ಟುಸಿರಿನ ತಾಣ. ಈ ಜಿಲ್ಲೆಯು ಒಂದೆಡೆ ಕೇರಳ, ಮತ್ತೊಂದೆಡೆ ತಮಿಳುನಾಡು ರಾಜ್ಯಗಳನ್ನು ಗಡಿಯಾಗಿ ಹಂಚಿಕೊಂಡಿದ್ದು ದಕ್ಷಿಣ ಕರ್ನಾಟಕದ ಹೆಬ್ಬಾಗಿಲಾಗಿದೆ. ಮೈಸೂರು ಜಿಲ್ಲೆಯ ತೆಕ್ಕೆಯಲ್ಲಿ ಅನೇಕ ದಶಕಗಳ ಕಾಲ ಇದ್ದ ಈ ಪ್ರದೇಶ 1998ರಲ್ಲಿ ಪ್ರತ್ಯೇಕ ಜಿಲ್ಲೆಯಾಗಿ ರೂಪುಗೊಂಡಿತ್ತು. ಚಾಮರಾಜನಗರ ಜಿಲ್ಲೆ 4 ತಾಲೂಕುಗಳನ್ನು ಹೊಂದಿದೆ. ಅವುಗಳು ಚಾಮರಾಜನಗರ, ಗುಂಡ್ಲುಪೇಟೆ, ಕೊಳ್ಳೇಗಾಲ ಮತ್ತು ಹಾನೂರು. ಪ್ರತಿ ತಾಲೂಕಿಗೂ ತನ್ನದೇ ಆದ ಇತಿಹಾಸ, ಸಂಸ್ಕೃತಿ ಮತ್ತು ಹೆಮ್ಮೆ ಇದೆ. ಈ ಜಿಲ್ಲೆಯ ಪ್ರತಿಯೊಂದು ಕಲ್ಲು ಕೂಡ ಒಂದು ಕಥೆಯನ್ನು ಹೇಳುತ್ತದೆ. ಆ ಒಂದೊಂದೇ ಕಥೆಗಳನ್ನು ನಾವು ಈ ವಿಡಿಯೋದಲ್ಲಿ ತೆರೆದು ನೋಡೋಣ ಬನ್ನಿ. ಚಾಮರಾಜನಗರ ಎಂಬ ಹೆಸರು ಕೇಳುತ್ತಿದ್ದಂತೆ ನಮ್ಮ ಮನಸ್ಸಿಗೆ ಮೊದಲು ಮೂಡುವ ಪ್ರಶ್ನೆ, ಇದಕ್ಕೆ ಈ ಹೆಸರು ಏಕೆ ಬಂತು ಎಂದು. ಅದರ ಹಿಂದಿನ ಕತೆ ಮೈಸೂರು ಅರಸರ ಆಡಳಿತಕ್ಕೆ ಹೋಗಿ ನಿಲ್ಲುತ್ತದೆ. ಹಿಂದೆ ಈ ಪ್ರದೇಶವನ್ನು ಕೊಟ್ವಾರ ಎಂದು ಕರೆಯಲಾಗುತ್ತಿತ್ತು. ಈ ಹೆಸರು ತಮಿಳು ಮೂಲದ್ದು. ಅರಿ ಅಂದರೆ ಶತ್ರು, ಕೊಟ್ವಾರ ಅಂದರೆ ಅರಮನೆ ಎಂದರ್ಥ. ಎಂದರೆ ಶತ್ರುಗಳ ಅರಮನೆ ಎಂಬ ಅರ್ಥ ಬರುತ್ತದೆ. ಇದು ಯಾವ ಕಾಲಮಾನ, ಯಾವ ಯುದ್ಧದ ಸ್ಮರಣೆ ಎಂಬ ಬಗ್ಗೆ ಚರ್ಚೆಗಳು ಇಂದಿಗೂ ನಡೆಯುತ್ತಲೇ ಇದೆ. ಆದರೆ ಮೈಸೂರಿನ 9ನೇ ಚಾಮರಾಜ ಒಡೆಯರ್ ಅವರು ಇಲ್ಲಿ ಜನಿಸಿದ ಕಾರಣ ಅವರ ಗೌರವ ಮತ್ತು ನೆನಪಿಗಾಗಿ ಈ ನಗರಕ್ಕೆ ಚಾಮರಾಜನಗರ ಎಂಬ ಹೆಸರನ್ನು ಇಡಲಾಗಿದೆ. ಚಾಮರಾಜ ಒಡೆಯರ್ ಅವರು ಮೈಸೂರಿನ ಅರಸರಲ್ಲಿ ಒಬ್ಬ ಸಂಸ್ಕೃತಿ ಪ್ರೇಮಿ ದೊರೆ. ಅವರ ಕಾಲದಲ್ಲಿ ಕಲೆ, ಸಂಗೀತ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿತ್ತು. ಅವರ ಜನ್ಮಸ್ಥಳಕ್ಕೆ ಅವರ ಹೆಸರೇ ಶಾಶ್ವತ ಗೌರವ ಎಂದು ಪರಿಗಣಿಸಲಾಗಿತ್ತು. ಈ ಊರಿನ ಇತಿಹಾಸ ಅಷ್ಟಕ್ಕೆ ನಿಲ್ಲುವುದಿಲ್ಲ. ಕ್ರಿಸ್ತಶಕ 1117ರ ಶಾಸನ ಇಲ್ಲಿ ಸಿಕ್ಕಿದ್ದು ಹೊಯ್ಸಳರ ರಾಜ ಗಂಗರಾಜನ ದಂಡನಾಯಕನಾದ ಪುನೀಸ ದಂಡನಾಯಕನು ಇಲ್ಲಿ ವಿಜಯ ಪಾರ್ಶ್ವನಾಥ ಬಸದಿಯನ್ನು ನಿರ್ಮಿಸಿದ್ದ ಎಂದು ಉಲ್ಲೇಖಗಳು ಅದರಲ್ಲಿದೆ. ಅಂದರೆ ಸುಮಾರು 9 ಶತಮಾನಗಳ ಹಿಂದೆಯೇ ಇಲ್ಲಿ ಸ್ಥಿರ ನಾಗರಿಕ ಸಮಾಜ ಅಸ್ತಿತ್ವದಲ್ಲಿತ್ತು ಎಂಬುದು ಇದರ ಅರ್ಥ. ಇಲ್ಲಿನ ಚಾಮರಾಜೇಶ್ವರ ದೇವಸ್ಥಾನ ಶಿವನಿಗೆ ಮೀಸಲಿದ್ದು ದ್ರಾವಿಡ ಶೈಲಿಯ ಗೋಪುರ ಮತ್ತು ಕಲಾತ್ಮಕ ಕೆತ್ತನೆಗಳಿಂದ ಕಣ್ಣಿಗೆ ಹಬ್ಬ ನೀಡುತ್ತದೆ. ಹರಳುಕೋಟೆ ಆಂಜನೇಯ ದೇವಸ್ಥಾನ ಕೂಡ ನಗರದ ಮಧ್ಯದಲ್ಲಿ ನಿಂತು ಶತಮಾನಗಳ ಸಾಕ್ಷಿಯಾಗಿ ಉಳಿದಿದೆ. ಈ ಎರಡೂ ದೇವಸ್ಥಾನಗಳು ಇಂದಿಗೂ ಜನಜೀವನದ ಕೇಂದ್ರ ಬಿಂದುಗಳಾಗಿ ಕಾರ್ಯನಿರ್ವಹಿಸುತ್ತಿದೆ. ಚಾಮರಾಜನಗರ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಮತ್ತು ಯಾತ್ರೆಯ ಮಾರ್ಗದ ಮೇಲಿರುವ ನಗರ. ತಮಿಳುನಾಡು ಮತ್ತು ಕೇರಳದಿಂದ ಅರಸರ ಆಸ್ಥಾನಗಳಿಗೆ ತೆರಳುವ ವ್ಯಾಪಾರಿಗಳು, ಯೋಧರು ಮತ್ತು ಯಾತ್ರಿಗಳು ಇಲ್ಲಿ ತಂಗುತ್ತಿದ್ದರು. ಆ ಮಿಶ್ರ ಸಂಸ್ಕೃತಿಯ ಕುರುಹು ಇಂದಿಗೂ ಇಲ್ಲಿನ ಆಹಾರ, ಭಾಷೆ ಮತ್ತು ಸಂಪ್ರದಾಯಗಳಲ್ಲಿ ಕಾಣಬಹುದಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ಒಂದು ಬ್ರಿಟಿಷ್ ಕಾಲದ ರಹಸ್ಯ ಅಡಗಿದೆ. ಅಂತೆ ಮಾವಳ್ಳಿಯಿಂದ ಕವದವಾಡಿಗೆ ಹೋಗುವ ದಾರಿಯಲ್ಲಿ ಅವಿಯ ನಡುವೆ ಮರೆಯಾಗಿ ನಿಂತ ಕೆಲವು ಕಲ್ಲಿನ ಸ್ತಂಭಗಳಿವೆ. ಇಂದಿಗೂ ಸ್ಥಳೀಯ ಹಳ್ಳಿಗರು ಅವನ್ನು ಇಂಗ್ಲಿಷರ ಕಲ್ಲು ಎಂದೇ ಕರೆಯುತ್ತಾರೆ. ಈ ಕಲ್ಲುಗಳ ಕತೆ ಶುರುವಾಗುವುದು 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ. ಟಿಪ್ಪು ಸುಲ್ತಾನ್ನ ಸೋಲಾದ ಬಳಿಕ ಮೈಸೂರಿನ ರಾಜ್ಯ ಸೀಮೆಗಳು ಮರು ನಿರ್ಧಾರವಾಗಬೇಕಿತ್ತು. ಆ ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಬ್ಯಾರಿ ಕ್ಲೋಸ್ ಎಂಬ ಬ್ರಿಟಿಷ್ ಅಧಿಕಾರಿ ಮೈಸೂರು ರಾಜ್ಯದ ಗಡಿಗಳನ್ನು ಗುರುತಿಸಲು ಈ ಕಲ್ಲುಗಳನ್ನು ನಿಲ್ಲಿಸಿದ್ದರು. ಈ ಕಲ್ಲುಗಳ ಮೇಲೆ CBE ಎಂಬ ಅಕ್ಷರವನ್ನು ಕೆತ್ತಲಾಗಿದೆ. ಇದರ ಅರ್ಥ ಕಮಾಂಡರ್ ಆಫ್ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಎಂದಾಗಿದೆ. ಈ ಗಡಿಕಲ್ಲುಗಳ ಸ್ಥಳ ಮತ್ತು ಜೋಡಣೆಯನ್ನು ನೋಡಿದರೆ ಅಂದಿನ ಸರ್ವೆ ತಂತ್ರಜ್ಞಾನದ ನಿಖರತೆ ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತದೆ. ಮರ ಮತ್ತು ಗಿಡಗಂಟೆಗಳ ನಡುವೆ ಮರೆಯಾದ ಈ ಕಲ್ಲುಗಳನ್ನು ಇತ್ತೀಚಿನ ವರ್ಷಗಳಲ್ಲಿ ಇತಿಹಾಸ ಅಧ್ಯಯನಕಾರರು ಮತ್ತು ಊರ ಹಿರಿಯರು ಮತ್ತೆ ಗುರುತಿಸಿದ್ದಾರೆ. ಈ ಗಡಿ ಕಥೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ಅಧ್ಯಾಯ ಇದೆ. ಒಂದು ಕಾಲದಲ್ಲಿ ಕೊಳ್ಳೇಗಾಲ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು. ರಾಜ್ಯ ಪುನರ್ವಿಂಗಡಣೆಯ ಸಮಯದಲ್ಲಿ ಭಾಷಾ ಆಧಾರದ ಮೇಲೆ ತಮಿಳುನಾಡಿಗೆ ಊಟಿಯ ಪ್ರದೇಶ ನೀಡಿ ಕೊಳ್ಳೇಗಾಲವನ್ನು ಮೈಸೂರು ಪ್ರಾಂತ್ಯಕ್ಕೆ ಸೇರಿಸಲಾಯಿತು. ಇದೊಂದು ಐತಿಹಾಸಿಕ ಅದಲು ಬದಲು. ಆದರೆ ಇನ್ನೂ ರೋಚಕ ವಿಷಯವೇನೆಂದರೆ ಅಂದಿನ ಗವರ್ನರ್ ಆಗಿದ್ದ ಜನರಲ್ C ರಾಜಗೋಪಾಲಾಚಾರಿ ಅಂದರೆ ರಾಜಾಜಿ ಅವರು ಚಾಮರಾಜನಗರವನ್ನು ತಮಿಳುನಾಡಿನ ಭಾಗವಾಗಿಯೇ ಕೇಳಿದ್ದರು.
ಭಾಷಾ ಮಿಶ್ರಣ ಇದ್ದ ಆ ಗಡಿಯಲ್ಲಿ ಇದೊಂದು ಸ್ವಾಭಾವಿಕ ಬೇಡಿಕೆ ಎಂದು ತಮಿಳುನಾಡಿನ ನಾಯಕರು ವಾದಿಸಿದ್ದರು. ಆದರೆ ಮೈಸೂರಿನ ರಾಜಕೀಯ ನಾಯಕರ ಚಾಣಾಕ್ಷ ವಿಚಾರ ಮತ್ತು ದೃಢ ನಿಲುವಿನಿಂದ ಚಾಮರಾಜನಗರ ಕರ್ನಾಟಕದ ಭಾಗವಾಗಿ ಉಳಿಯಿತು. ಅಂದು ಚರಿತ್ರೆ ಇನ್ನೊಂದು ದಿಕ್ಕಿನಲ್ಲಿ ಹೊರಳಿದ್ದರೆ ಇಂದು ಬೇರೆ ರಾಜ್ಯದ ನಕ್ಷೆಯಲ್ಲಿ ಈ ಜಿಲ್ಲೆ ಇರಬೇಕಿತ್ತು. ಇಂದಿಗೂ ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಕನ್ನಡದ ಜೊತೆ ತಮಿಳು ಭಾಷೆ ಕೂಡ ಹೇರಳವಾಗಿ ಕೇಳಿಬರುತ್ತದೆ. ಈ ದ್ವಿಭಾಷಾ ಸ್ವಭಾವ ಜಿಲ್ಲೆಯ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಸಾಕ್ಷಿಯಾಗಿದೆ. ಇನ್ನು ಈ ಜಿಲ್ಲೆಯ ಬಗ್ಗೆ ಮಾತನಾಡಲು ಹೊರಟರೆ ಕಾಡನ್ನು ಬಿಟ್ಟು ಮಾತನಾಡಲು ಸಾಧ್ಯವೇ ಇಲ್ಲ. ಚಾಮರಾಜನಗರ ಜಿಲ್ಲೆಯ 50%ಕ್ಕಿಂತ ಹೆಚ್ಚು ಭೂಭಾಗ ಅರಣ್ಯದಿಂದ ಆವೃತವಾಗಿದೆ. ಇದು ಭಾರತದ ಯಾವುದೇ ಜಿಲ್ಲೆಗೆ ಹೋಲಿಸಿದರೂ ಅಸಾಧಾರಣ ಸಂಖ್ಯೆಯೇ. ಇಲ್ಲೇ ವಿಶ್ವ ಪ್ರಸಿದ್ಧ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. 1931ರಲ್ಲಿ ಮೈಸೂರು ಅರಸರ ಕಾಲದಲ್ಲಿ ಆರಂಭವಾದ ವೇಣುಗೋಪಾಲ ಅಭಯಾರಣ್ಯ ಕೂಡ ಇಲ್ಲೇ ಇದೆ. 1974ರಲ್ಲಿ ಪ್ರಾಜೆಕ್ಟ್ ಟೈಗರ್ ಈ ಯೋಜನೆಯ ಅಡಿಯಲ್ಲಿ ರಾಷ್ಟ್ರೀಯ ಉದ್ಯಾನವನ ಸ್ಥಾನ ಪಡೆಯಿತು. ಇಂದು ಇದು ಈ ಜಿಲ್ಲೆ ನಾಗರಹೊಳೆ, ಮುದುಮಲೈ ಮತ್ತು ವೈನಾಡು ಅಭಯಾರಣ್ಯಗಳ ಜೊತೆ ಸೇರಿ ದಕ್ಷಿಣ ಭಾರತದ ಅತಿ ದೊಡ್ಡ ಸಂರಕ್ಷಿತ ಪ್ರದೇಶದ ಒಂದು ಭಾಗ. ಈ ಕಾಡು ಸುಮಾರು 900 ಚದರ ಕಿಲೋಮೀಟರ್ ವಿಸ್ತಾರದ ಕಾಡಾಗಿದೆ. ಇಲ್ಲಿ 100ಕ್ಕೂ ಹೆಚ್ಚು ಹುಲಿಗಳು, 1000ಕ್ಕೂ ಹೆಚ್ಚು ಆನೆಗಳು, ಚಿರತೆ, ಕಾಡೆಮ್ಮೆ, ಜಿಂಕೆ, ಮಂಗ, ನಾಯಿ, ನರಿ ಸೇರಿ 100 ಜಾತಿಯ ಪ್ರಾಣಿಗಳು ಬದುಕುತ್ತಿವೆ. ಇನ್ನು ಬಂಡೀಪುರ ಅಭಯಾರಣ್ಯದ ಮಧ್ಯೆ ಮೋಯಾರ್, ನುಂಗು ಮತ್ತು ಕಬಿನಿ ನದಿಗಳು ತಮ್ಮ ಜಲಮಾರ್ಗ ಹರಡಿಕೊಂಡು ಹರಿಯುತ್ತಿವೆ. ಮಳೆಗಾಲದ ನಂತರ ಈ ನದಿಗಳ ದಡ ಹಸಿರಾಗಿ ವನ್ಯಜೀವಿಗಳ ನೀರಿನ ತಾಣಗಳಾಗಿ ಮಾರ್ಪಡುತ್ತವೆ. ಫ್ರೆಂಡ್ಸ್, ಇದೇ ಸುಂದರ ಕಾಡು 1.5 ದಶಕಗಳ ಕಾಲ ಒಂದು ನಿಗೂಢ ನೆರಳಿನಲ್ಲಿ ಮುಳುಗಿತ್ತು. ಆ ನೆರಳಿನ ಹೆಸರು ವೀರಪ್ಪನ್. ಕೊಳ್ಳೇಗಾಲ ತಾಲೂಕಿನ ಗೋಪಿನಾಥಂ ಬಳಿ ಹುಟ್ಟಿದ ಮೂಸೆ ಮುನೀರ್ ವೀರಪ್ಪನ್ ತನ್ನ ಹರಿಹರೆಯದಲ್ಲಿ ಕಾಡಿಗೆ ಕಾಲಿಟ್ಟು ಆನೆ ಮತ್ತು ಗಂಧದ ಮರ ಕಳ್ಳ ವ್ಯಾಪಾರಕ್ಕೆ ಇಳಿದ. ಸರಾಸರಿ 3 ದಶಕಗಳ ಕಾಲ ತಮಿಳುನಾಡು ಮತ್ತು ಕರ್ನಾಟಕದ ಪೊಲೀಸರ ಬೇಟೆಯನ್ನು ಚಾಕಚಕ್ಯತೆಯಿಂದ ತಪ್ಪಿಸಿಕೊಂಡ. ಈ ದಟ್ಟ ಮಲೆ ಕಾಡಿನ ಪ್ರತಿ ಮರ, ಪ್ರತಿ ಗುಹೆ ಅವನಿಗೆ ಚಿರಪರಿಚಿತ. ಇದೇ ಅವನ ಶಕ್ತಿಯಾಗಿತ್ತು. ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಿಸಿ 100 ದಿನಗಳ ಕಾಲ ಕಾಡಿನಲ್ಲಿ ಇಟ್ಟ ಪ್ರಕರಣ ವೀರಪ್ಪನ್ ಅಧ್ಯಯನದ ಅತ್ಯಂತ ರೋಮಾಂಚನಕಾರಿ ಮತ್ತು ದಾರುಣ ಘಟ್ಟ. ಅದು 2000ನೇ ಇಸವಿ ಜುಲೈ ತಿಂಗಳು. ಈ ಅಪಹರಣ ಸಂಭವಿಸಿದಾಗ ಇಡೀ ಕರ್ನಾಟಕ ಸ್ತಬ್ಧವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಬಿಡುಗಡೆಯಾದ ದಿನ ಜನರು ಬೀದಿಗಿಳಿದು ತಮ್ಮ ಸಂಭ್ರಮವನ್ನು ಆಚರಿಸಿದ್ದರು. ಅಂತಿಮವಾಗಿ 2004ರ ಅಕ್ಟೋಬರ್ 18ರಂದು ತಮಿಳುನಾಡಿನ STF ಅಂದರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಕಾರ್ಯಾಚರಣೆಯಲ್ಲಿ ವೀರಪ್ಪನ್ ಹತನಾದನು. ವೀರಪ್ಪನ್ನ ಕತೆ ಇಂದಿಗೂ ಚಲನಚಿತ್ರ, ಸಾಕ್ಷ್ಯಚಿತ್ರ ಮತ್ತು ಕಾದಂಬರಿಗಳಲ್ಲಿ ದಾಖಲಾಗಿದೆ. ಆದರೆ ಅವನು ಮಾಡಿದ ಹಾನಿ 100 ಆನೆಗಳ ದಂತ ಲೂಟಿ, ಟನ್ ಗಟ್ಟಲೆ ಶ್ರೀಗಂಧದ ಮರ ನಾಶ, ಜೀವ ಕಳೆದುಕೊಂಡ ಪೊಲೀಸ್ ಅಧಿಕಾರಿಗಳದೆಷ್ಟೋ ಅದನ್ನು ಎಂದಿಗೂ ಮರೆಯಲಾಗುವುದಿಲ್ಲ. ಈಗ ಆ ಕಾಡು ಮತ್ತೆ ಪ್ರಾಣಿಗಳ ಮನೆಯಾಗಿದೆ. ಪ್ರವಾಸಿಗರಿಗೆ, ವನ್ಯಜೀವಿ ಛಾಯಾಗ್ರಾಹಕರಿಗೆ ಮತ್ತು ಪರಿಸರ ಪ್ರೇಮಿಗಳಿಗೆ ಬಂಡೀಪುರ ಒಂದು ಸ್ವರ್ಗ. ಚಾಮರಾಜನಗರ ಜಿಲ್ಲೆ ಕಾಡಿನ ಮಧ್ಯೆ ಮಾತ್ರ ಇಲ್ಲ, ದೇವರ ನೆಲೆಗಳು ಕೂಡ ಇಲ್ಲಿ ಇದೆ. ಇಲ್ಲಿನ ಆಧ್ಯಾತ್ಮಿಕ ಕೇಂದ್ರಗಳು ಲಕ್ಷ ಭಕ್ತರನ್ನು ಪ್ರತಿ ವರ್ಷ ಆಕರ್ಷಿಸುತ್ತದೆ. ಮಲೆ ಮಹದೇಶ್ವರ ಬೆಟ್ಟ, ಹಿಲ್ಸ್ ಇದು ಚಾಮರಾಜನಗರ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳ. ಅರಣ್ಯದ ಮಡಿಲಲ್ಲಿ ನಿಂತ ಈ ಬೆಟ್ಟ ಕ್ರಿಸ್ತಶಕ 13ನೇ ಶತಮಾನದಷ್ಟು ಹಿಂದಿನ ಇತಿಹಾಸ ಹೊಂದಿದೆ. ಮಲೆ ಮಹದೇಶ್ವರನು 3 ಲೋಕದ ಒಡೆಯ ಎಂಬ ನಂಬಿಕೆ ಭಕ್ತರಲ್ಲಿ ಆಳವಾಗಿ ಬೇರೂರಿದೆ. ದೀಪಾವಳಿಯ ಸಮಯದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತದೆ. ಆ ಸಮಯದಲ್ಲಿ ಸುಮಾರು 10ರಿಂದ 15 ಲಕ್ಷ ಭಕ್ತರು ಭೇಟಿ ನೀಡುತ್ತಾರೆ. ಇದು ದಕ್ಷಿಣ ಭಾರತದ ಅತಿ ಜನಸಂದಣಿ ಜಾತ್ರೆಗಳಲ್ಲಿ ಒಂದು. ಇನ್ನು ಶಿವರಾತ್ರಿಯ ಸಮಯದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಕಾಲ್ನಡಿಗೆಯಲ್ಲಿ ಬೆಟ್ಟವನ್ನು ಹತ್ತಿ ತಮ್ಮ ಹರಕೆಯನ್ನು ಶಿವನಿಗೆ ತೀರಿಸುತ್ತಾರೆ. ಬೆಟ್ಟಕ್ಕೆ ಹೋಗುವ ದಾರಿ ದಟ್ಟ ಕಾಡು, ಚಳಿಗಾಲ ಮತ್ತು ಮಂಜು ಭಕ್ತರಿಗೆ ಒಂದು ವಿಶೇಷ ಅನುಭವ ನೀಡುತ್ತದೆ. ಈ ಅನುಭವ ಕೇವಲ ಶರೀರದ ಯಾತ್ರೆಯಲ್ಲ, ಆಧ್ಯಾತ್ಮದ ಯಾತ್ರೆ ಎಂದು ಭಕ್ತರು ಹೇಳುತ್ತಾರೆ. ಇನ್ನು ಬಿಳಿಗಿರಿ ರಂಗನಾಥ ಸ್ವಾಮಿ BR ಹಿಲ್ಸ್ ಇದು ಕೇವಲ ಧಾರ್ಮಿಕ ತಾಣವಲ್ಲ. ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಒಂದು ಜೀವ ವೈವಿಧ್ಯ ಕೇಂದ್ರ. ಪಶ್ಚಿಮ ಘಟ್ಟಗಳು ಮತ್ತು ದಕ್ಷಿಣ ದಕ್ಕನ್ ಪ್ರಸ್ಥಭೂಮಿಯ ನಡುವೆ ಸೇತುವೆಯಾಗಿ ಇದು ನಿಲ್ಲುತ್ತದೆ. ಇಲ್ಲಿ ಕಾಫಿ ತೋಟ, ಮಳೆ ಕಾಡು, ಹೂವಿನ ಹಾಸಿಗೆ ಮತ್ತು ಆದಿವಾಸಿ ಸೋಲಿಗ ಜನರ ಸಾಂಪ್ರದಾಯಿಕ ಬದುಕು ಇವೆಲ್ಲ ಒಂದೇ ಕಡೆ ಸಂಗಮವಾಗಿವೆ. ಸೋಲಿಗ ಸಮುದಾಯ ಇಂದಿಗೂ ಈ ಕಾಡಿಗೆ ಅಭಿಮಾನ ಮತ್ತು ಆರೈಕೆಯ ಸಂಬಂಧ ಕಾಪಾಡಿಕೊಂಡು ಬಂದಿದ್ದಾರೆ.
ಅವರ ಜ್ಞಾನ ಮತ್ತು ಅನುಭವ ಈ ಕಾಡಿನ ರಕ್ಷಣೆಯಲ್ಲಿ ಮಹತ್ವರ ಪಾತ್ರ ವಹಿಸಿದೆ. ಇನ್ನು ಮಾರಮ್ಮ ಆರಾಧನೆ. ಚಾಮರಾಜನಗರದಲ್ಲಿ 10ಕ್ಕೂ ಹೆಚ್ಚು ಮಾರಮ್ಮನ ದೇವಸ್ಥಾನಗಳಿವೆ. ಮಾರಮ್ಮ ಈ ಜಿಲ್ಲೆಯ ಜನಮಾನಸದ ದೇವತೆ. ಜಾನಪದ ನಂಬಿಕೆ, ಸ್ಥಳೀಯರ ಸಂಸ್ಕೃತಿ ಮತ್ತು ಸಮುದಾಯ ಒಗ್ಗಟ್ಟಿನ ಸಂಕೇತ ಆ ಆರಾಧನೆಯಾಗಿರುತ್ತದೆ. ಪ್ರತಿ ವರ್ಷ ನಡೆಯುವ ಜಾತ್ರೆಗಳು ಊರ ಹಬ್ಬ ಮಾತ್ರವಾಗದೆ ಸಮಾಜ ಒಂದಾಗಿ ಆಚರಿಸುವ ಸಂಭ್ರಮವಾಗಿದೆ. ಇಷ್ಟೇ ಅಲ್ಲ, ಚಾಮರಾಜನಗರದಲ್ಲಿ ಜೈನ ಬಸದಿಗಳು ಮತ್ತು ಬೌದ್ಧ ವಿಹಾರಗಳೂ ಇವೆ. ಒಂದೇ ನಗರದಲ್ಲಿ ಶೈವ, ವೈಷ್ಣವ, ಜೈನ ಮತ್ತು ಬೌದ್ಧ ಪರಂಪರೆ ಒಟ್ಟಾಗಿ ಉಳಿದಿರುವುದು ಇಲ್ಲಿನ ಸರ್ವಧರ್ಮ ಸಮನ್ವಯತೆಗೆ ಪ್ರತ್ಯಕ್ಷ ನಿದರ್ಶನವಾಗಿದೆ. ಕರ್ನಾಟಕ ರಾಜ್ಯ ನೀಡಿದ ಅಮೂಲ್ಯ ಕಾಣಿಕೆಗಳ ಪಟ್ಟಿ ಮಾಡಿದರೆ ಚಾಮರಾಜನಗರ ಜಿಲ್ಲೆ ಯಾವತ್ತೂ ಮೇಲ್ಭಾಗದಲ್ಲೇ ಇರುತ್ತದೆ. ಏಕೆಂದರೆ ಈ ಮಣ್ಣು ಕೇವಲ ಕಾಡು ಮತ್ತು ಬೆಟ್ಟಗಳಿಂದ ಕೂಡಿಲ್ಲ, ಕನ್ನಡ ನಾಡಿಗೆ ಚಿರಕಾಲ ಜ್ಞಾಪಕದಲ್ಲಿ ಉಳಿಯುವ ವ್ಯಕ್ತಿಗಳನ್ನು ಕೊಟ್ಟಿದೆ. ಡಾಕ್ಟರ್ ರಾಜ್ಕುಮಾರ್, ಕನ್ನಡ ಚಿತ್ರರಂಗದ ಧ್ರುವತಾರೆ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ ಊರು ಸಿಂಗನಲ್ಲೂರು, ಆದರೆ ಅವರ ಕುಟುಂಬದ ಬೇರು ಇರುವುದು ಗಾಜನೂರು. ಚಾಮರಾಜನಗರ ಜಿಲ್ಲೆಯ ಗಡಿ ಪ್ರದೇಶದಲ್ಲಿದೆ. ಅವರ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ. ಇವರ ನೇರ ಸಂಬಂಧ ಈ ನೆಲದ ಜೊತೆ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಸರಳ ಜೀವನ, ಮಾತೃಭಾಷೆಯ ಮೇಲಿನ ಅಭಿಮಾನ ಮತ್ತು ಕನ್ನಡ ಸಂಸ್ಕೃತಿಯ ರಕ್ಷಣೆ, ದೃಢ ನಿಲುವು ಇವೆಲ್ಲ ಈ ಭೂಮಿಯ ಗುಣಗಳ ಪ್ರತಿಬಿಂಬ ಎಂದು ಅನಿಸುತ್ತದೆ. ಅವರ ನಿಧನದ ಬಳಿಕ ಬೆಂಗಳೂರಿನಲ್ಲಿ ನಡೆದ ಗಲಭೆ ಅವರ ಮೇಲಿನ ಜನಪ್ರೀತಿ ಎಷ್ಟು ಆಳವಾಗಿತ್ತು ಎಂಬುದನ್ನು ತೋರಿಸುತ್ತಿತ್ತು. ಇನ್ನು ಸಂಸ, ಸಂಜೀವ ಸಂಯುಕ್ತ ಅಭಿಯಾನ. ಸಂಸ ಎಂದರೆ ಸಂಜೀವ ಎಂಬ ಅಭಿಯಾನ ಹೊಂದಿದ್ದ ನಾಟಕಕಾರರ ಸಂಯುಕ್ತ ಅಭಿನಯ. ಇವರ ಪೂರ್ತಿ ಹೆಸರು ಶ್ರೀ ಸಾಂಬ ಶಿವಯ್ಯ. ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ನಾಟಕಕಾರರ ಸಂಸ ಅವರನ್ನು ಕರ್ನಾಟಕದ ಶೇಕ್ಸ್ಪಿಯರ್ ಎಂದು ಕರೆಯುತ್ತಿದ್ದರು. ಅವರು ರಚಿಸಿದ ಅಶ್ವತ್ಥಾಮ, ಸಂಧ್ಯಾರಾಗ, ಶ್ರೀಮದ್ ಭಾಗವತ ಮೊದಲಾದ ನಾಟಕಗಳು ಕನ್ನಡ ರಂಗಭೂಮಿಯ ಮೈಲಿಗಲ್ಲುಗಳು. ಸಂಸ ಅವರ ಬರಹ ಕೇವಲ ರಂಜನೆಗಾಗಿ ಇರಲಿಲ್ಲ, ಅದು ಮಾನವ ಮನೋಸ್ಥಿತಿ, ಸಮಾಜ ವ್ಯವಸ್ಥೆ ಮತ್ತು ಇತಿಹಾಸದ ನಡುವಿನ ಸಂಕೀರ್ಣ ಸಂಬಂಧವನ್ನು ಶೋಧಿಸುತ್ತಿತ್ತು. ಅವರ ನಾಟಕಗಳ ಪ್ರದರ್ಶನ ಇಂದಿಗೂ ಕರ್ನಾಟಕದ ರಂಗಮಂದಿರಗಳಲ್ಲಿ ನಡೆಯುತ್ತದೆ. ಬಿ ಬಸವಲಿಂಗಪ್ಪ ಇವರು ರಾಜಕೀಯವಾಗಿ ಹೆಸರು ಮಾಡಿದವರು, ಮಾಜಿ ಸಚಿವರು ಮತ್ತು ಸಾಮಾಜಿಕ ನ್ಯಾಯದ ಹೋರಾಟಗಾರರು. ಬಿ ಬಸವಲಿಂಗಪ್ಪ ಅವರ ನೆಲ ಇದೇ ಚಾಮರಾಜನಗರ. ಕನ್ನಡ ಸಾಹಿತ್ಯ ಮತ್ತು ದಲಿತ ಸಮುದಾಯದ ಹಕ್ಕುಗಳ ಕುರಿತು ಅವರು ನಡೆಸಿದ ಚಳುವಳಿ ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿಯದ ಮುದ್ರೆ ಒತ್ತಿದೆ. ಇವರುಗಳ ಜೊತೆಗೆ ಅನೇಕ ಸಾಹಿತ್ಯ ಹೋರಾಟಗಾರರು, ಕವಿಗಳು, ಕಲಾವಿದರು ಮತ್ತು ಶಿಕ್ಷಣ ತಜ್ಞರು ಈ ಜಿಲ್ಲೆಯ ಮಣ್ಣಿನಿಂದಲೇ ಹೊರಹೊಮ್ಮಿದವರಾಗಿದ್ದಾರೆ. ಈ ಜಿಲ್ಲೆಯ ಪ್ರತಿಭೆಗೆ ಫಲವತ್ತಾದ ನೆಲ ಎಂಬ ಮಾತು ವ್ಯರ್ಥ ಹೆಮ್ಮೆಯಲ್ಲ. ಇನ್ನು ಆಧುನಿಕ ಚಾಮರಾಜನಗರದ ಬಗ್ಗೆ ಮಾತನಾಡೋಣ. ಅಭಿವೃದ್ಧಿ ಮತ್ತು ಪ್ರಗತಿ ನಡುವೆ ಸಮತೋಲನ ಇಲ್ಲಿನ ಜನರ ಮಾತಿನ ವಿಷಯ. ಚಾಮರಾಜನಗರ ರೈಲ್ವೆ ನಿಲ್ದಾಣ ಕರ್ನಾಟಕದ ಅತ್ಯಂತ ದಕ್ಷಿಣದ ರೈಲ್ವೆ ಪಾಯಿಂಟ್. ಇಲ್ಲಿಂದ ಬೆಂಗಳೂರು ನಗರಕ್ಕೆ ನೇರ ರೈಲು ಸಂಪರ್ಕ ಇದೆ. ಅಷ್ಟೇ ಅಲ್ಲ, ಆಂಧ್ರ ಪ್ರದೇಶದ ತಿರುಪತಿ ದೇವಸ್ಥಾನಕ್ಕೂ ಇಲ್ಲಿಂದ ನೇರ ರೈಲು ಸಂಪರ್ಕ ಲಭ್ಯ ಇದೆ. ಇದು ಭಕ್ತ ಮತ್ತು ಸಾರಿಗೆ ಎರಡನ್ನೂ ಬೆಸೆದ ವ್ಯವಸ್ಥೆ. ರಸ್ತೆ ಸಂಪರ್ಕದ ವಿಷಯಕ್ಕೆ ಬಂದರೆ ರಾಷ್ಟ್ರೀಯ ಹೆದ್ದಾರಿ 150A ಮತ್ತು 948 ಜಿಲ್ಲೆಯ ಮೂಲಕ ಹಾದು ಹೋಗಿ ಕೇರಳ ಮತ್ತು ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುತ್ತದೆ. ಮೈಸೂರು ಚಾಮರಾಜನಗರ ಮಾರ್ಗ ಈಗ ಉತ್ತಮ ಸ್ಥಿತಿಯಲ್ಲಿದ್ದು ಬೆಂಗಳೂರಿನಿಂದ ಇಲ್ಲಿಗೆ ತಲುಪಲು ಸುಮಾರು 3.5 ಗಂಟೆಗಳು ಸಾಕು. ಆರ್ಥಿಕತೆ. ಜಿಲ್ಲೆಯ ಆರ್ಥಿಕ ಬೆನ್ನೆಲುಬು ಕೃಷಿ ಮತ್ತು ರೇಷ್ಮೆ ಉದ್ಯಮ. ಕೊಳ್ಳೇಗಾಲ ರೇಷ್ಮೆ ಉದ್ಯಮಕ್ಕೆ ದಕ್ಷಿಣ ಭಾರತದಲ್ಲಿ ಹೆಸರಾಗಿದೆ. ಇಲ್ಲಿ ತಯಾರಾಗುವ ರೇಷ್ಮೆ ಬಟ್ಟೆ ದೇಶ ವಿದೇಶಗಳಿಗೆ ಹೋಗುತ್ತದೆ. ಇದರ ಜೊತೆಗೆ ಕಪ್ಪು ಕಲ್ಲಿನ ಕ್ವಾರಿ ಉದ್ಯಮ ಅನೇಕರಿಗೆ ಜೀವನ ನೀಡುತ್ತಿದೆ. ಆದರೆ ಈ ಕ್ವಾರಿ ಪ್ರಕ್ರಿಯೆ ಪರಿಸರಕ್ಕೆ ತರುತ್ತಿರುವ ಹಾನಿಯ ಬಗ್ಗೆ ಪರಿಸರ ಹೋರಾಟಗಾರರು ಆತಂಕ ವ್ಯಕ್ತಪಡಿಸುತ್ತಲೇ ಇದ್ದಾರೆ. ಇದು ಸ್ಥಳೀಯ ಆದಾಯ ಮತ್ತು ಅರಣ್ಯ ಸಂರಕ್ಷಣೆಯ ನಡುವಿನ ಜಿಜ್ಞಾಸೆಯಾಗಿದೆ. ಕಳೆದ 1 ದಶಕದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆ, ಶಿಕ್ಷಣ ಸಂಸ್ಥೆಗಳು ಮತ್ತು ರಸ್ತೆ ಮೂಲ ಸೌಕರ್ಯಗಳು ಉತ್ತಮ ಬದಲಾವಣೆಯಾಗಿದೆ. ಆದರೂ ಇಲ್ಲಿನ ಅನೇಕ ಹಳ್ಳಿಗಳಿಗೆ ಶ್ರಮ ಜೀವನ, ಬಡತನ ಮತ್ತು ಸೌಲಭ್ಯಗಳ ಕೊರತೆ ಇನ್ನೂ ಇದೆ. ಸರ್ಕಾರಗಳ ಕಾಳಜಿ ಈ ಜಿಲ್ಲೆಗೆ ಇನ್ನೂ ಅತ್ಯಗತ್ಯವಾಗಿದೆ. ಫ್ರೆಂಡ್ಸ್, ಹಚ್ಚ ಹಸಿರಿನ ಕಾಡು, ಶ್ವಾಸ ತೆಗೆದುಕೊಳ್ಳಲು ಶುದ್ಧ ಗಾಳಿ, 100 ವರ್ಷಗಳ ಪುರಾತನ ಇತಿಹಾಸ, ಮಹಾನ್ ವ್ಯಕ್ತಿಗಳ ಜನ್ಮಭೂಮಿ, ಬ್ರಿಟಿಷ್ ಯುಗದ ಗಡಿ ಕಲ್ಲುಗಳ ರಹಸ್ಯ, ಆಧ್ಯಾತ್ಮಿಕ ಶಕ್ತಿ ಕೇಂದ್ರ ಮತ್ತು ಜೀವ ವೈವಿಧ್ಯದ ಭಂಡಾರ ಇವೆಲ್ಲ ಒಂದೇ ಜಿಲ್ಲೆಯಲ್ಲಿ ಸಿಗಬೇಕೆಂದರೆ ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ಸಾಧ್ಯ. ಈ ಜಿಲ್ಲೆ ಬರೀ ನಕ್ಷೆಯ ಮೇಲೆ ಒಂದು ಚುಕ್ಕಿಯಲ್ಲ, ಇದು ಕರ್ನಾಟಕದ ಮನದ ಮೂಲೆಯಲ್ಲಿ ಶಾಶ್ವತ ಸ್ಥಾನ ಪಡೆದ ಭಾವ. ವೀರಪ್ಪನ ಕಾಡಿನ ಕರಾಳ ನೆರಳೂ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮರಣೆಯ ಬೆಳಕು ಇಲ್ಲಿಯೇ ಇದೆ.
ಭಯ ಮತ್ತು ಭಕ್ತಿ, ಪ್ರಕೃತಿ ಮತ್ತು ಪುರಾಣ, ಕಥೆಗಳು ಮತ್ತು ವ್ಯಕ್ತಿತ್ವ ಎಲ್ಲ ಒಂದೆಡೆ ಸಂಗಮಿಸಿದ ಜಿಲ್ಲೆ ಇದು. ನೀವು ಒಮ್ಮೆ ಚಾಮರಾಜನಗರಕ್ಕೆ ಹೋಗಿ ಬಂದರೆ ಆ ಮಣ್ಣಿನ ವಾಸನೆ ಮತ್ತು ಕಾಡಿನ ಮೌಲ್ಯ ನಿಮ್ಮನ್ನು ಮತ್ತೆ ಮತ್ತೆ ಕರೆಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಊರಿನ ಚಾಮರಾಜನಗರದ ಕಥೆ ಅಥವಾ ಈ ಊರಿಗೆ ಹೋದ ನೆನಪು ನಿಮಗೆ ಇದ್ದರೆ ಕಮೆಂಟ್ ಮಾಡಿ ನಮ್ಮ ಜೊತೆ ಹಂಚಿಕೊಳ್ಳಿ. ಈ ಜಿಲ್ಲೆಗೆ ಸೇರಿದ ನಿಮ್ಮ ಯಾರಾದರೂ ಸ್ನೇಹಿತರಿಗೆ ಈ ವಿಡಿಯೋವನ್ನು ಕಳಿಸಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.